ಏನು ಒರಿಸ್ಸಾದಲ್ಲಿ ಬಹಳ ವರ್ಷಗಳಿಂದ ಅಲ್ಲಿ ಒಂದು ಪ್ರದೇಶದಲ್ಲಿ ಪಾಟ್ನಾ ಬಂದರದಲ್ಲಿ ಸಂಪೂರ್ಣವಾಗಿ ರೈತರು ಅಜ್ಜ ಮುತ್ತಾಜ್ಜರ ಕಾಲದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಫಲವತ್ತಾಗಿರ್ತಕ್ಕಂಥ ಕೃಷಿ ಭೂಮಿಯನ್ನ ಅಲ್ಲಿನ ಒರಿಸ್ಸಾದ ಬಿಜೆಪಿ ಸರ್ಕಾರ, ಆ ಬಿಜೆಪಿ ಸರ್ಕಾರ ಜಿಂದಾಲ್ ಮತ್ತು ದಕ್ಷಿಣ ಕೊರಿಯಾದ ಪೋಸ್ಕೋ ಕಂಪನಿಗೆ ಅಲ್ಲಿ ಫಲವತ್ತಾಗಿರ್ತಕ್ಕಂಥ ಕೃಷಿ ಭೂಮಿಯನ್ನ ಜೊತೆಗೆ ಇಡೀ ಊರನ್ನ ಒಕ್ಕಲೆಬ್ಬಿಸ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಆ ಒಂದು ಪದ್ಧತಿಯನ್ನ ನಾವು ಯಾವುದೇ ಕಾಲಕ್ಕೂ ನಮ್ಮ ಫಲವತ್ತಾಗಿರ್ತಕ್ಕಂಥ ಕೃಷಿ ಭೂಮಿಯನ್ನ ನಾವು ಬಿಟ್ಟು ಕೊಡಂಗಿಲ್ಲ ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಮತ್ತು ರೈತರು ವರ್ಷಾನುಗಟ್ಟಲೆ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ ಮಾಡುವಂತ ಆ ಒರಿಸ್ಸಾದ ರಾಜ್ಯ ನಾಯಕರು ಒಂದು ಜಿಂದಾಲ್ ಪ್ರತಿರೋಧ ಮಂಚ್ ಅಂತೇಳಿ ಆ ಒಂದು ವೇದಿಕೆ ಮಾಡಿಕೊಂಡು ಸರ್ಕಾರದ ನಿಲುವನ್ನು ಖಂಡಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಕಳೆದ ಒಂದು ವಾರಗಳಿಂದ ಅಲ್ಲಿ ಹೋರಾಟ ಮಾಡತಕ್ಕಂಥ ಹೋರಾಟದ ಜವಾಬ್ದಾರಿನ ತಗೊಂಡಿರ್ತಕ್ಕಂಥ ರೈತ ನಾಯಕರನ್ನ ಬಂಧಿಸಿತ್ತು ಈ ಹಿಂದೆ. ಜೊತೆಗೆ ಕಳೆದ 2-3 ದಿವಸಗಳ ಹಿಂದೆ SKM ಸಂಯುಕ್ತ ಕಿಸಾನ್ ಮೋರ್ಚಾ ರಾಷ್ಟ್ರೀಯ ನಾಯಕರು ಕನ್ನಡ ಸತ್ಯವಾನ್ ಮತ್ತು AIKKMSನ ಅಖಿಲ ಭಾರತ ಅಧ್ಯಕ್ಷರು ಕೂಡ ಅವರು ಮತ್ತು AIKKMSನ ಒರಿಸ್ಸಾ ರಾಜ್ಯದ ಅಧ್ಯಕ್ಷರು ಸದಾಶಿವ್ ಅಂತೇಳಿ ಅವರು ಇತ್ತೀಚೆಗೆ ಅಲ್ಲಿ ಗ್ರಾಮಸ್ಥರನ್ನ ಸೇರಿಸಿ ಒಂದು ಬಹಳ ದೊಡ್ಡ ಪ್ರಮಾಣದ ಒಂದು ಸಭೆಯನ್ನ ಮಾಡ್ತಾ ಇದ್ರು. ಆ ಸಭೆಯನ್ನು ಮುಗಿಸ್ಕೊಂಡು ಆ ಭಾಗವಹಿಸಿರ್ತಕ್ಕಂಥ ರೈತರು ಯಾವುದೇ ಕಾಲಕ್ಕೂ ಭೂಮಿಯನ್ನು ಬಿಟ್ಕೊಳಂಗಿಲ್ಲ. ಭೂಮಿ ನಾನು ಹುಟ್ಟಿಸಿರ್ತಕ್ಕಂಥ ತಾಯಿ ಮೊದಲ ತಾಯಿ ಆದರೆ ಎರಡನೇ ತಾಯಿ ನನ್ನ ಭೂಮಿ, ಯಾವುದೇ ಕಾರಣಕ್ಕೂ ನಾನು ಭೂಮಿನ ಬಿಟ್ಟುಕೊಡಂಗಿಲ್ಲ. ಪೋಸ್ಕೋ ಮತ್ತು ಜಿಂದಾಲ್ ಕಂಪನಿ ವಿರುದ್ಧ ಅವರು ಸಟ್ಟು ಹೊಡೆದೇನು ಹೋರಾಟ ಮಾಡ್ತಾ ಇದ್ದಾರ. ಆ ಸಭೆಯನ್ನು ಮುಗಿಸ್ಕೊಂಡು ಸತ್ಯವಾನು ಮತ್ತೆ AIKKMSನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ್ ಅವರು ಹೋರಾಟ ಮುಗಿಸ್ಕೊಂಡು ಅವರು ತಮ್ಮ ಇನ್ನೊಂದು ಪ್ರದೇಶಕ್ಕೆ ಬರ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿನ RSS ಗುಂಡಾಪಡೆ ಆಮೇಲೆ ಪೊಲೀಸರು ಇಬ್ಬರು ಸೇರಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರ ತಲೆಗೆ ಪೆಟ್ಟುಕೊಳ್ಳೋ ಥರ ಅಟ್ಯಾಕ್ ಮಾಡಿದಾರ. ಕೊನೆಗೆ ಅವರನ್ನ ಅಪಹರಣ ಮಾಡಿ ಕೊನೆಗೊಂದು ಜೈಲಲ್ಲಿ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದಾರ. ಅವ್ರ ಮೊಬೈಲನ್ನು ಕಸ್ಕೊಳ್ಳಕ್ಕೆ ಇನ್ನು ಮಾಡಿದಾರ. ಅವ್ರ ದೈಹಿಕವಾಗಿ ಅವ್ರ ಮೇಲೆ ಆಕ್ರಮಣ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೊನೆಗೆ ಅಟ್ಯಾಕು ಮಾಡಿದ್ದಾರೆ.